ರೀ, ಆ ಜಯಮ್ಮ ಏನಾದ್ರೂ ಕೇಸ್ ಹಾಕಿದ್ರೆ ನಾವು ಭಾಗ ಕೊಡ್ಬೇಕಾಗುತ್ತಾ? ಹಂಗೆಲ್ಲ ಏನೂ ಇಲ್ಲ ಕಣೆ. ಅದು ನಮ್ಮಪ್ಪಯ್ಯ ಸ್ವಂತವಾಗಿ ತಾಂಡಿರೋ ಜಮೀನು. ನಮ್ಮ ತಾತಂದೇನಿತ್ತು ಆಸ್ತಿ ಏನೂ ಇರಲಿಲ್ಲ. ಹಂಗಾಗಿ ನಮ್ಮಪ್ಪಯ್ಯ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಅದನ್ನ ನನ್ನ ಹೆಸ್ರಿಗೆ ಮಾಡ್ಸೈತಿ. ಅವ್ರು ಕೇಸ್ ಹಾಕಿದ್ರು ನಡೆಯೋದು ಇಲ್ಲ, ಸುಮ್ಮನಿರು. ಅಲ್ಲ ರೀ, ಯಾವುದಕ್ಕೂ ನಾವು ಹುಷಾರಾಗಿರೋದು ಒಳ್ಳೇದು ಅನ್ಸುತ್ತೆ. ಯಾರಾದ್ರೂ ಒಬ್ಬ ಒಳ್ಳೆ ಲಾಯರ್ನೇ ಇಕ್ಬೇಕು ನಾವೂನು. ಆಮೇಲೆ ಹೆಂಗ್ ಸರಿಯಾಗುತ್ತೆ? ಅವಳಿಗೆ ನಾವೇನು ಮೋಸ ಮಾಡಿಲ್ಲ ಕಣೆ. ಮದುವೆ ಮಾಡ್ಕೊಂಡಾಗ ಎಷ್ಟೊಂದು ಚಿನ್ನ ಒಡವೆ ಎಲ್ಲ ಕೊಟ್ಟು ಮದುವೆನೂ ಮಾಡಿದ್ವಿ. 1 ಎಕರೆ ಜಮೀನು ಕೊಟ್ಟಿತ್ತು ನಮ್ಮಪ್ಪಯ್ಯ ನಮ್ಮ ತಾತನ ಆಸ್ತಿಲಿ. ಆದ್ರೆ ಎಲ್ಲ ಮಾರ್ಕೊಂಡು ತಿಂದ ಅವಳ ಗಂಡ. ಈಗ ಇದಕ್ಕೂ ಬಂದೇವಳಿ. ಅಲ್ಲ, ಏನಾದ್ರೂ ಕೊಡ್ಬೇಕು ಅಂತ ಕೋರ್ಟ್ನಾಗ ಹೇಳಿದ್ರೆ ಕೊಡ್ಲೇಬೇಕಾಗುತ್ತೆ. ಇದಕ್ಕೇನಾರ ಒಂದು ಪರಿಹಾರ ಮಾಡ್ಬೇಕು ಕಣ್ರಿ. ಆಸ್ತಿನ ಅವಳಿಗೆ ಯಾಕೆ ಕೊಡ್ಬೇಕು? ತೀರಾ ಒಳ್ಳೆ ರೀತಿಲಿ ಕೇಳಿದ್ರೆ ಕೊಡ್ಬೋದಾಗಿತ್ತು. ಈ ತರ ಏನು ಅವಾಜ್ ಹಾಕೋದು, ಏನೋ ಒಂದಿಷ್ಟು ಸಹಾಯ ಮಾಡೋಣ ಅಂತ ಹೇಳಿ ಕೇಳ್ಕೊಂಡಿದ್ರೆ ಕೊಡ್ಬೋದಾಯ್ತು. ಅದ್ ಬಿಟ್ಬಿಟ್ಟು ಎದುರಿಸ್ತಾ ಇದ್ದಾಳೆ, ಬೆದರಿಕೆ ಹಾಕ್ತಾಳೆ. ಕೋರ್ಟಿಗೆ ಹಾಕ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತಾನ. ನೋಡ್ದ ಎಷ್ಟು ಜಂಬ, ನನ್ನ ಮಕ್ಳ ಮೇಲೇನೆ ಅವಳು ಇಲ್ಲದೆಲ್ಲನ ಆರೋಪ ಮಾಡಿ ಸುಳ್ಳು ಕೇಸೆಲ್ಲ ಮಾಡಕ್ ಹೋಗಿ ಸಿಗಾಕೊಂಡು ಜೈಲ್ಗೆ ಹೋಗಿ ಈಗ ಹಿಂಗೆ ಎದುರಿಸ್ತಾ ಇದ್ದಾಳೆ. ಅವಳಿಗೆ 1 ರೂಪಾಯಿನೂ ಕೊಡ್ಬೇಡ್ರಿ ನೀವು, ಹೇಳಿರ್ತೀನಿ. ಅಯ್ಯೋ, ನನಗೂ ಗೊತ್ತೈತಿ ಬಿಡೆ, ನಾನು ಯಾಕೆ ಕೊಡಕ್ಕೆ ಹೋಗೋಣ ಅಂತ ಅವಳಿಗೆ. ಏನೋ ಒಳ್ಳೆ ರೀತಿಲಿ ಏನಾರ ಕಷ್ಟ ಸುಖ ಕೊಡೋ ಅಣ್ಣ, ಒಂದಿಷ್ಟು ಸಹಾಯ ಮಾಡು ಅಂತ ಕೇಳಿದ್ರೆ ಕೊಡ್ತಿದ್ದೆ. ಆದ್ರೆ ನನ್ನ ಮಕ್ಳ ಮೇಲೇನೆ ಹಿಂಗೆ ಕತ್ತಿ ಮಸಿತಾ ಇದ್ದಾಳೆ ಜಯಮ್ಮ. ಅಂದ್ರೆ ಯಾಕೆ ಕೊಡೋಣ ನಾನು? ಅವಾಗ ಅವಳು ಮದುವೆ ಮಾಡ್ಕೊಂಡಾಗ ಮಸ್ತಾಗಿ ಕೊಟ್ಟಿದ್ವಿ, ಚಿನ್ನ ಒಡವೆ ದುಡ್ಡು ಎಲ್ಲ ನಮ್ಮಪ್ಪ ಕೊಟ್ಟಿತ್ತು. ಆದ್ರೆ ಎಲ್ಲ ಮಾರ್ಕೆಟ್ ತಿಂದು ಬೆಂಗಳೂರಿಗೆ ಹೋಗಿದ್ರು. ಬೆಂಗಳೂರಿಗೆ ಹೋಗಿ ಆಮೇಲೆ ಅಲ್ಲೂ ಆಗಲಿಲ್ಲ ಅಂತ ತಿರ್ಗಾ ಊರಿಗೆ ಬಂದ್ಲು. ಊರಾಗ ಬಂದಾಗ ನಾನು ಎಷ್ಟು ಸಹಾಯ ಮಾಡಿದೆ. ಯಾತು ಇರಲಿಲ್ಲ, ಮನೆಯಾಗೆಲ್ಲ ಕೊಡ್ಸಿದ್ದೀನಿ ನಾನು. ನೋಡ್ದ ಈಗ ನಮಗೇನೆ ಹೆಂಗೆ ತಿರುಗಿ ಬಿದ್ಲು. ಮತ್ತೆ ಈಗ ಏನ್ ಮಾಡ್ತೀರಾ? ಏನಾದ್ರೂ ಕೊಡ್ಬೇಕು ಅಂತ ಕೋರ್ಟ್ನಾಗ ಹೇಳಿದ್ರೆ? ಏನಾಯ್ತಮ್ಮ, ಏನಾಯ್ತಪ್ಪ? ಅದೇ ಕಣೋ, ನಿಮ್ಮ ಅತ್ತೆ ಏನೋ ಕೋರ್ಟಿಗೆ ಕೇಸ್ ಹಾಕ್ತೀನಿ ಅಂತನ ಹೇಳೋದ್ಲಲ್ಲ, ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಯ್ಯೋ, ಅದೆಲ್ಲ ಕೇಸ್ ಎಲ್ಲ ನಡೆಯಲ್ಲ ಬಿಡಪ್ಪ. ಅವ್ರು ಹಾಕಿದ್ರು ಕೇಸು ಬಿದ್ದೋಗುತ್ತೆ. ಯಾಕಂದ್ರೆ ಇದೇನು ಪಿತ್ರಾರ್ಜಿತ ಸೊತ್ತಲ್ವಲ್ಲ. ನಿಮ್ಮ ಅಪ್ಪನ ಸೊತ್ನಾಗೆ ಅವ್ರಿಗೆ ಅವಾಗ ಆಲೇನೆ ಕೊಟ್ಟೆವ್ರೆ ತಾನೇ, ತಾತನ ಸೊತ್ನಾಗೆ. ಪಿತ್ರಾರ್ಜಿತ ಸೊತ್ತಾದರೆ ಆ ಕೇಸ್ ಹಾಕ್ಬೋದು. ಇದೇನೇನು ತಾತ ಕೊಂಡ್ಕೊಂಡು ನಿನಗೆ ಮಾಡ್ಸಿರತ್ತಾನೆ, ಅದ್ರಾಗೆ ಯಾರಿಗೂ ಹಕ್ಕಿಲ್ಲ. ತಾತ ಯಾರಿಗೆ ಮಾಡ್ಕೊಟ್ಟಿರುತ್ತೋ ಅವ್ರಿಗೆ ಮಾತ್ರ ಹಕ್ಕು. ಹೆಣ್ಮಕ್ಳಾದ್ರೂ ಆಗಲಿ ಗಂಡು ಮಕ್ಳಾದ್ರೂ ಆಗಲಿ, ಸುಮ್ಮನಿರು. ಆದ್ರೂ ನನ್ಗೆ ಯಾಕೋ ಭಯವಾಗ್ತೈತೆ ಕಣೋ, ಏನಾನ ಒಂದು ಮಾಡ್ಬೇಕಣೋ. ಅಲ್ಲ, ನೀವೇನೋ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ಸಜೆಷನ್ ಕೊಡ್ತೀನಿ. ಹಂಗ್ ಮಾಡಿದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಆಸ್ತಿಲಿ ಒಂದು ಬಿಡಿಗಾಸನು ಹೋಗಲ್ಲ ಅತ್ತೆ. ನೀನೇನು ಹೇಳ್ತೀಯಾ? ಏನು ಸಜೆಷನ್ ನಿಂದು? ಅಯ್ಯೋ, ಏನಿಲ್ಲ ಅತ್ತೆ, ಸಮಾಧಾನದಿಂದ ಕೇಳಿದ್ರೆ ಹೇಳ್ತೀನಿ. ಏನೋ ನನ್ಗನ್ಸಿದ್ ನನಗೆ ತಿಳಿದಿದ್ ಮಟ್ಟಕ್ಕೆ ಹೇಳ್ತೀನಿ. ಹಂಗೆ ಮಾಡಿದ್ರೆ ಯಾವ ಆಸ್ತಿಲೂ ಅವರು ಭಾಗ ತಗ್ಸಕ್ಕಾಗಲ್ಲ. ಏನೋ ಕೋರ್ಟಲ್ಲೂ ಅವ್ರ ಪರವಾಗಿ ಏನೂ ಆಗೋದು ಇಲ್ಲ. ಸರಿ ಆಯ್ತು, ಅದೇನು ಹೇಳಮ್ಮ ನಿಂದನು ಕೇಳೇ ಬಿಡೋಣ. ಏನಿಲ್ಲ ಮಾವ, ಹೆಂಗೂನು ನಿಮ್ಮ ಆಸ್ತಿ ಈಗ ನಿಮ್ಮ ಮಕ್ಕಳಿಗೇನೆ, ನಿಮ್ಮಿಬ್ರು ಮಕ್ಕಳಿಗೆ ಮತ್ತೆ ಮಗಳಿಗೆ ನಂದಿನಿ ಇದ್ದಾಳೆ, ಅವಳಿಗೂ ಸೇರಿಸಿ ಭಾಗ ಹಂಚ್ಕೊಟ್ಬಿಡಿ. ಭಾಗ ಹಂಚ್ಕೊಟ್ರೆ ಅವಾಗ ಆ ಜಯಕ್ಕ ಏನು ಮಾಡಕ್ಕಾಗಲ್ಲ. ಈಗ 3ನೇ ಕೈ ಆಗ್ಬಿಡುತ್ತೆ. ನಿಮ್ಮಪ್ಪರು ನೀವು ಈಗ ನಿಮ್ಮ ಮಕ್ಕಳಿಗೆ ಈಗ್ಲೇನೆ ಆಸ್ತಿನ ಹಂಚ್ಕೊಟ್ಬಿಡಿ. ಇಬ್ರು ಗಂಡು ಮಕ್ಳಿಗೂ ಹಂಚ್ಕೊಡಿ. ನಂದಿನಿಗೂ ಒಂದಿಷ್ಟು ಬೇಕು ಅಂದ್ರೆ ನಿಮ್ಮ ಇಷ್ಟಪಟ್ಟು ಕೊಡೋದಾದ್ರೆ ಕೊಡಿ, ಇಲ್ಲ ನಿಮ್ಗೆ ಹೆಂಗಾಗುತ್ತೋ ಹಂಗೆ ಹಂಚ್ಕೊಡಿ ಇಬ್ರು ಮಕ್ಳಿಗೂ. ಅವಾಗ ಕೋರ್ಟ್ನಾಗೂ ನಡೆಯೋದೇ ಇಲ್ಲ, 3ನೇ ಕೈ ಆಗ್ಬಿಡುತ್ತೆ. ಈಗ ನಿಮ್ಮ ಮಕ್ಳ ಕೈಗೆ ಆಸ್ತಿ ಹೋದ್ರೆ ಅಷ್ಟೇನೆ ಹೇಳಕ್ ಬಂದಿದ್ದು. ನೋಡಿ, ನಿಮಗ್ ಸರಿ ಅನ್ಸಿದ್ರೆ ಮಾಡಿ. ಏನೋ ನನಗೆ ಗೊತ್ತಿದ್ದ ನಾನು ಹೇಳ್ದೆ. ಈ ತರಾನೇ ಯಾರೋ ಒಬ್ರು ನನ್ನ ಫ್ರೆಂಡ್ಗೆ ಈ ತರಾನೇ ಮಾಡಿದ್ರಂತೆ ಅವ್ರ ಮನೆಯಲ್ಲಿ. ಅವರು ಹಂಗೆ ಮಾಡಿದ್ರಂತೆ. ಅವರಪ್ಪ ಅವ್ರ ಮಕ್ಕಳಿಗೆ ಆಸ್ತಿನೆಲ್ಲನ ಬರೆದ್ಬಿಟ್ಟು ಅವ್ರ ಅತ್ತೆಗೇನೋ 1 ರೂಪಾಯಿನೂ ಸಿಗ್ದಂಗೆ ಮಾಡಿದ್ರಂತೆ. ಹೌದೇನಮ್ಮ? ಹಂಗಾದ್ರೆ ಜಯಮ್ಮಂಗಾರೆ 1 ರೂಪಾಯಿ ಸಿಗಲ್ಲ ಅನ್ನೋ ಹಂಗೇನ ಮಾಡಿದ್ರೆ? ಇಲ್ಲ ಮಾವ, ನನ್ನ ಫ್ರೆಂಡ್ ಹೇಳಿದ್ಲು ನನ್ನ ಹತ್ರ. ಅವ್ರ ಮನೇಲೂ ಇದೇ ತರ ಅವ್ರ ಅತ್ತೆ ಏನೋ ಕೇಸ್ ಹಾಕಿದ್ರಂತೆ. ಅವರಪ್ಪನ ಅವ್ರ ಮಕ್ಕಳಿಗೆ ಆಸ್ತಿ ಎಲ್ಲ ಬರ್ಕೊಟ್ಟು ನನ್ನ ಹೆಸರಲ್ಲಿ ಏನೂ ಇಲ್ಲ, ಎಲ್ಲ ನಮ್ಮ ಮಕ್ಕಳಿಗೆ ಹೋಗೈತೆ ಅಂತ ಹೇಳಿ ಕೋರ್ಟ್ನಾಗೆ ಕೇಸ್ ಗೆದ್ರಂತೆ. ಅವ್ರ ಅತ್ತೆಗೆ 1 ರೂಪಾಯಿನೂ ಸಿಗ್ಲಿಲ್ವಂತೆ, ಒಂದು ಇಂಚುನು ಆಸ್ತಿ ಅವ್ರಿಗೆ ಸಿಗ್ಲಿಲ್ವಂತೆ. ಹೌದಾ? ಹಂಗಾದ್ರೆ ನಾವು ಹಂಗೆ ಮಾಡೋದೇ ಒಳ್ಳೇದಾ? ಅಯ್ಯೋ, ಈಗಲೇ ಹೆಂಗೆ ಭಾಗ ಮಾಡೋಕ್ಕಾಗುತ್ತೆ ಕಣ್ರಿ? ಏನು ಬೇಡ ಬಿಡಿ, ಈಗಲೇ ಯಾಕೆ ಅದೆಲ್ಲ ಭಾಗ ಗೀಗ ಮಾಡ್ಕೊಂಡು. ಇನ್ನು ಅಣ್ಣ ತಮ್ಮಗಳ ಜೊತೆಗಿರ್ಲಿ, ಮಕ್ಕಳು ಮರಿ ಆಗಲಿ ದೊಡ್ಡರಾಗಲಿ, ಆಮೇಲೆ ಆಸ್ತಿ ಭಾಗ ಹಂಚ್ಕೊಡಿವ್ರಂತೆ. ಈಗೇನು ಅರ್ಜೆಂಟು?
ಅಯ್ಯೋ ಅತ್ತೆ, ಈಗ ನಾನೇನೇನು ಹೇಳ್ತಾ ಇರೋದೇನು ಭಾಗ ಹೋಗಿ ಬೇರೆ ಮನೆ ಮಾಡ್ಕೊಂಡು ಇರ್ಲಿ ಅಂತ ಅಲ್ಲ. ಆಸ್ತಿ ಮಾತ್ರ ಅವ್ರವ್ರ ಹೆಸರಿಗೆ ಮಾಡಿಸಿ ಆಮೇಲೆ ಬೇಕು ಅಂದ್ರೆ ನಮ್ಗೆ ಇಷ್ಟ ಬಂದಾಗ ನಾವು ಬೇರೆ ಮಾಡ್ಕೋಬಹುದು ಅಂತ ಅಷ್ಟೇನಿ. ಈಗಲೇ ನಾವೇನ್ ಬೇರೆ ಹೋಗ್ಬೇಕು ಅಂತ ನಾನೇನು ಹೇಳ್ತಾ ಇಲ್ಲ. ಹೌದಲ್ವಾ, ನೀನು ಹೇಳೋದು ಸರಿಯಾಗಿ ಐತಿ. ಹಾಂ, ಅಪ್ಪ ಈಗಲೇ ಹಂಚ್ಕೊಟ್ರೆ ಅದು ಸರಿಯಾಗಲ್ಲ ಅನ್ಸುತ್ತೆ. ನಿನ್ನ ಹೆಸ್ರನ್ನಾಗೆ ಇರಲಿ ಬಿಡಪ್ಪ, ಏನೂ ಆಗಲ್ಲ. ಪಿತ್ರಾರ್ಜಿತ ಸೊತ್ತೇನು ಅಲ್ವಲ್ಲ, ಅತ್ತೆಗೆ ಈ ಆಸ್ತಿಲಿ ಯಾವ ಹಕ್ಕೂ ಇರೋದಿಲ್ಲ. ಹಾಂ, ಅಲ್ಲ ಚಂದ್ರು ಬಾವ, ನಾನು ಹೇಳ್ತಾ ಇರೋದು ಸೇಫ್ಟಿಗೆ. ಅವ್ರ ಪಿತ್ರಾರ್ಜಿತ ಆಸ್ತಿ ಮೇಲೆ ಯಾರು ಕೇಳಕ್ಕಾಗಲ್ಲ. ಸ್ವಂತ ನಿರ್ಧಾರ, ಅವರ ಸಂಪಾದನೆ ಮಾಡಿರೋದ ಅವರು ಮಕ್ಕಳಿಗಾದ್ರೂ ಕೊಡ್ಬೋದು, ಬೇರೆಯವ್ರಿಗಾದ್ರೂ ಬರಿಬೋದು, ಅಥವಾ ಅವ್ರಿಗೆ ಯಾರು ಇಷ್ಟ ಆಗ್ತಾರೋ ಆ ಮಗುಗೆ ಬೇಕಾದ್ರೂ ಕೊಡ್ಬೋದು. ಅದ್ರಾಗೇನು ತಂಟೆ ತಕರಾರಿಲ್ಲ. ಆದ್ರೂ ಸೇಫ್ಟಿಗೆ ಈ ತರ ಮಾಡಿದ್ರೆ ಇನ್ನೂ ಉತ್ತಮ ಅಂತ ಹೇಳ್ತಾ ಇರೋದು ಅಷ್ಟೇನೆ. ಹೌದು ಕಣೋ ಚಂದ್ರು, ಗಂಗಾ ಹೇಳ್ತಾ ಇರೋದು ಯಾಕೋ ನನಗೂ ಅದೇ ಸರಿ ಅಂತ ಅನ್ಸುತ್ತೆ. ಹೆಂಗೂ ಯಾವತ್ತಿದ್ರೂ ನನ್ನ ಆಸ್ತಿ ಅಲ್ಲನ ನನ್ನ ಮಕ್ಕಳಿಗೆ ತಾನೆ, ನಿಮಗೆ ತಾನೇ ಸೇರಬೇಕು. ಅದನ್ನ ಈಗಲೇ ಭಾಗ ಮಾಡಿಬಿಟ್ಟು ನಿಮ್ಮ ಹೆಸರಿಗೆ ಮಾಡಿಸ್ಬಿಡ್ತೀನಿ ಬಿಡು. ಹಾಂ, ಅದ್ರಾಗ ಏನೈತೆ, ನೀವು ಒಂದೇ ಮನೆ ಇದೇ ಮನೆಗೆ ಇರ್ರಿ, ನಿಮ್ಗೆ ಇಷ್ಟ ಬಂದಾಗ ಬೇರೆ ಆಗಿವ್ರಂತೆ. ಹಾಂ, ಹೌದು ಬಾವ, ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ತಮ್ಮ ಕರ್ಕೊಂಡು ನಾನೇನೇನು ಆಸ್ತಿ ಸಿಕ್ತು ಅಂತ ಬೇರೆ ಮನೆ ಮಾಡ್ಕೊಂಡೇನು ಹೋಗಲ್ಲ, ಇಲ್ಲೇ ಇರ್ತೀವಿ. ಈಗ ನಿಮ್ಮ ಆಸ್ತಿ ನಿಮ್ಗೆ ಅರ್ಧ ಭಾಗ, ನಮ್ಮ ಮನೆಯವ್ರಿಗೆ ಅರ್ಧ ಭಾಗ ಹಂಚ್ಕೊಡ್ತಾರೆ ಅಷ್ಟೇನೆ. ಏನು ತೊಂದರೆ ಆಗಲ್ಲ ಇದರಿಂದನ. ಜಯಕ್ಕ ಅವ್ರಿಗೆ ಒಂದ್ ಬಿಡಿಗಾಸನು ಸಿಗ್ದಂಗ ಆಗುತ್ತೆ ಅಷ್ಟೇ, ಇನ್ನೇನು ತೊಂದರೆ ಇಲ್ಲ. ಇದು ಮಾಡೋದು ಮುಂದಕ್ಕಾದ್ರೂ ಮಾಡ್ಲೇಬೇಕು ತಾನೆ, ಯಾವತ್ತಿದ್ರೂ ಆಸ್ತಿ ಹಂಚ್ಲೇಬೇಕಲ್ವಾ. ಅದನ್ನ ಈಗಲೇ ಮಾಡಿದ್ರೆ ಒಂದಷ್ಟು ಆಸ್ತಿ ಅವ್ರಿಗೇನಾದ್ರೂ ಜಯಕ್ಕ ಅವ್ರಿಗೆ ಹೋಗೋದನ್ನು ತಪ್ಪುತ್ತೆ ಅಂತ ಹೇಳ್ತಾ ಇರೋದು ಅಷ್ಟೇನೆ. ಇನ್ನೇನು ಇಲ್ಲ. ಹೌದು ರೀ, ಗಂಗಾ ಹೇಳ್ತಾ ಇರೋದನ್ನು ಸರಿಯಾಗೈತಿ. ಹೆಂಗೋ ಆಸ್ತಿನ ಅವ್ರದೇ ತಾನೆ, ನಮ್ಮ ಮಕ್ಳಿಗೋಸ್ಕರನೇ ತಾನೆ ಭಾಗ ಮಾಡ್ಕೊಟ್ರೆ ಆಯ್ತು. ತೀರಾ ಮನೆ ಇದನ್ನ ನಿಮ್ಮ ಹೆಸರಲ್ಲೇ ಇರಲಿ. ಈ ಹೊಲ ಮತ್ತೆ ಏನೇನೈತೆ ಕೇಸ್ ಗೀಸ್ ಹಾಕುವಂಥದ್ದು ಅದನ್ನೆಲ್ಲ ಹಂಚ್ಕೊಟ್ಬಿಟ್ಟು ಭಾಗ ಮಾಡ್ಕೊಡ್ರಿ ಈಗ್ಲೇನೆ, ಚಂದ್ರಗೂ ಸೂರ್ಯಗೂ. ಸರಿ ಸರಿ ಆಯ್ತು, ಹಂಗೆ ಮಾಡೋಣ. ಅಲ್ಲಪ್ಪ, ಮತ್ತೆ ನಂದಿನಿಗೆ ಅವಳಿಗೂ ಸೇರ್ಸಿನೇ ಕಣೋ. ನೋಡೋಣ, ಕರಿಯೋಣ, ಅವಳಿಗೂ ಒಂದಿಷ್ಟು ಆಸ್ತಿ ಕೊಡೋಣ. ಹಾಂ, ಪಾಪ ಅವರು ಬಡವ್ರ ಮನೆಗೆ ಹೋಗಿದ್ದಾಳೆ. ಆದರೂ ಕಷ್ಟಪಟ್ಟು ಹೆಂಗೋ ಗಂಡ ಹೆಂಡತಿ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ. ಅವನು ಒಳ್ಳೆಯವನು, ಕೊಡೋದ್ನಿಂದನ ಉಳಿಸ್ಕೊಂಡು ಹೋಗ್ತಾರೆ. ಹಾಂ, ಒಳ್ಳೇದೇ ಆಗುತ್ತೆ. ನಮ್ಮ ಮಗಳಿಗೆ ಒಂದಿಷ್ಟು ಆಸ್ತಿ ಕೊಡೋಣ. ಹಾಂ, ಇಷ್ಟೆಲ್ಲ ಆಸ್ತಿ ಐತೆ, ಇದನ್ನೆಲ್ಲ ನಿಮ್ಮಿಬ್ಬರಿಗೇನೆ ಕೊಡೋಕ್ಕಾಗುತ್ತಾ? ಹಾಂ, ಅವಳನ್ನ ಮರೆಯೋಕ್ಕಾಗುತ್ತಾ ಹೇಳು? ಹೌದು ರೀ, ನೀವು ಹೇಳ್ತಾರ ಸರಿಯಾಗಿ ಐತೆ. ನಂದಿನಿಗೂ ಸ್ವಲ್ಪ ಕೊಡೋಣ ಆಸ್ತಿನ, ಅವಾಗ ಅವಳು ಖುಷಿ ಆಗ್ತಾಳೆ. ಅವಳು ಸೈನ್ ಹಾಕ್ಬೇಕಲ್ವಾ ಇವಾಗ ಆಸ್ತಿ ಮಾಡ್ಬೇಕು ಅಂದ್ರೆ. ಹೌದೌದು, ಮತ್ತೆ ಅವಳು ಸೈನ್ ಹಾಕ್ತಿದ್ರೆ ಹೆಂಗ್ ನಡೆಯುತ್ತೆ ಹೇಳು? ಹಾಂ, ನಾನು ಸಂಪಾದನೆ ಮಾಡಿರೋದಕ್ಕೆ ನನ್ನ ಹತ್ರನೇ ಇರಲಿ. ಈಗ ನಮ್ಮ ಅಪ್ಪ ನನಗೆ ಮಾಡಿಸಿರೋದನ್ನ ಭಾಗ ಮಾಡ್ಕೊಡೋಣ. ಯೋ ಮಾವ, ಈಗ ನೀವು ಸಂಪಾದನೆ ಮಾಡಿರೋದು, ನಿಮ್ಮ ಅಪ್ಪರಿಂದ ಬಂದಿರೋದು, ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಈಗ ಏನೇನು ಆಸ್ತಿ ಐತೋ ಅದನ್ನ 2 ಭಾಗ ಮಾಡಿ ನಂದಿನಿಗೆ ಸ್ವಲ್ಪ ತೆಗೆದ್ಬಿಟ್ಟು. ಹೌದಲ್ವಾ, ಯಾವತ್ತಿದ್ರು ಹಂಚ್ಕೊಡ್ಲೇಬೇಕು. ಹಂಗೆ ಮಾಡೋಣ. ಹಾಂ, ಸರಿ ಆಯ್ತು ಮಾವ, ಆದಷ್ಟು ಬೇಗ ಆಸ್ತಿ ಭಾಗ ಮಾಡಿ. ಎಲ್ಲ ಒಳ್ಳೇದಾಗುತ್ತೆ. ಚಂದ್ರು, ಆ ಆಸ್ತಿ ಭಾಗ ಮಾಡ್ಕೊಡಕ್ಕೆ ಏನೇನು ಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲನ ತಿಳ್ಕೊಳಪ್ಪ. ಎಲ್ಲನ ನಿನಗೂ ಸೂರ್ಯನ್ಗೂ ಹಂಚ್ಬಿಡ್ತೀನಿ. ಹಾಂ, ಸರಿಯಪ್ಪ, ಆಯಿತು. ನಾನು ಈಗಲೇ ತಾಲೂಕು ಆಫೀಸ್ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಬರ್ತೀನಿ ಏನೇನು ಬೇಕು ಅಂತಾನ. ಹ್ಞೂ, ಸರಿ ಆಯಿತು, ಹೋಗ್ಬಾ. ಹೆಂಗೋ ಒಳ್ಳೆ ಸಜೆಷನ್ ಕೊಟ್ಟೆ ಕಣಮ್ಮ ಗಂಗಾ. ಈಗ ಜಯಮ್ಮ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಇಲ್ಲತ್ತೆ, ಈಗ ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಇವ್ರಿಗೆ ಬಂದೈತೆ, ಇವ್ರ ಮಕ್ಳಿಗೆ ಕೊಟ್ಟಿದ್ದಾರೆ ಅಂದಮೇಲೆ ಕೋರ್ಟು ಅದನ್ನೆಲ್ಲನ ನೋಡ್ತೈತಿ. ಇಷ್ಟು ದಿನ ಏನ್ ಮಾಡ್ಕೊಂಡಿದ್ರಮ್ಮ ಅಂತಾನು ಕೇಳುತ್ತೆ. ಅದು ಅಲ್ದೇನೆ ಅವ್ರಿಗೆ ಕೇಸ್ ಹಾಕಿದ್ರೂ ನಡೆಯಲ್ಲ, ಯಾಕೆಂದ್ರೆ ಅದೇನು ಪಿತ್ರಾರ್ಜಿತ ಸೊತ್ತಲ್ವಲ್ಲ. ಹೆಂಗೋ ಒಳ್ಳೇದಾಯ್ತು ಬಿಡು, ನೀನು ಇದನ್ನೆಲ್ಲ ತಿಳ್ಕೊಂಡು ಹೇಳಿದ್ದು. ಆ ಜಯ್ಯಮ್ಮಗೆ ಒಂದ್ ಬಿಡಿಗಾಸನು ಸಿಗ್ಬಾರ್ದು. ಹಂಗ್ ಮಾಡ್ಬೇಕು. ಸರಿ ಆಯ್ತು, ನಾನೊಂದು ಸ್ವಲ್ಪ ಹೊಲ್ದ ಕಡೆಗೆ ಹೋಗ್ಬರ್ತೀನಿ. ಹಾಂ, ಆಯ್ತು, ಹೋಗಿ ಬೇಗ ಬಂದು ಅದು ಆಸ್ತಿ ಹಂಚ್ಕೊಡಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲನ ಮಾಡ್ರಿ ಆದಷ್ಟು ಬೇಗ. ಹ್ಞೂ, ಸರಿ ಆಯ್ತು. ನನ್ನ ಮೇಲೆ ಏನಾದ್ರೂ ಬೇಜಾರಕ್ಕೆಮ್ಮ? ಖುಷಿ ಆಯ್ತು, ಹೆಂಗೋ ನೀನು ಓದಿರೋದಕ್ಕೆ ಎಲ್ಲ ತಿಳ್ಕೊಂಡಿದ್ಯಲ್ಲ, ಇಂಥದ್ದೆಲ್ಲನ ಕಾನೂನು ಪ್ರಕಾರ ಹೆಂಗ್ ಮಾಡಿದ್ರೆ ಏನಾಗುತ್ತೆ ಅಂತಾನ. ಅದೇ ಸಂತೋಷ ಬಿಡು, ಬೇಜಾರೇನು ಇಲ್ಲ. ಸರಿ ಆಯ್ತು, ಏನಾದ್ರೂ ಅಡುಗೆ ಏನಾರ ಮಾಡು. ಕವಿತಾ ಎಲ್ಗೋದ್ಲು? ಕವಿತಾ ನಂದಿನಿ ಮನೆಗೆ ಹೋಗಿರ್ಬೇಕೇನೋ ಪಾಪನ್ ಕರ್ಕೊಂಡು. ಹೌದಾ, ಸರಿ ಆಯ್ತು ಬಿಡು, ನಾನೊಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬತ್ತೀನಿ. ಅದೇನು ನೀನು ನೋಡ್ಕೋ ಕೆಲಸನ. ಹಬ್ಬ ಅಂತ ಇಂತು ಸದ್ಯ ಆ ಜಯಕ್ಕ ಕೇಸ್ ಹಾಕೋದ್ರಿಂದಲ್ಲ ಆದ್ರೂ ನಮ್ಗೆ ಆಸ್ತಿ ಭಾಗ ಸಿಗ್ತಾ ಇತ್ತಲ್ಲ. ನಾನು ಇಷ್ಟು ದಿನ ಕೇಳಿದ್ರೆ ಕೊಡ್ತಾ ಇರ್ಲಿಲ್ಲ. ಈಗ ಅವರಾಗಿ ಅವ್ರು ಬರ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಾವ. ಇದೇ ಅಲ್ವಾ ಅದೃಷ್ಟ ಅಂದ್ರೆ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.